ಏನು ಹಾಯ್ ಹಾಯ್ ಅಂದ್ರೆ ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರಾ? ಹಾಯ್ ಹಾಯ್. ಊಟ ಮಾಡಿದೇನೋ ಜುಟ್ಟ? ಹಾಯ್ ಹಾಯ್ ಹಾಯ್. ಈ ಕುರಿಗಳನ್ನ ಸಾಕಿರೋಂಥ ಓನರ್ ಇದ್ದಾರೆ ಸಿದ್ದರಾಮಣ್ಣ ಅವರು, ಬನ್ನಿ ಮಾತಾಡ್ಸೋಣ. ಹಾಯ್ ಬಡ್ಡೀಸ್, ಬನ್ನಿ. ಇವತ್ತು ನಾವು ಕುರಿ ಸಾಕಾಣಿಕೆಯನ್ನು ಮಾಡಿರೋಂಥ ಒಂದು ಹಳ್ಳಿ ಪ್ರತಿಭೆ ಆಗಿರುವಂಥ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾರೇಹಳ್ಳಿ ಗ್ರಾಮದ ಸಿದ್ದರಾಮಯ್ಯ ಅವರು, ಅಂದರೆ ಅವರು ನಮ್ಮ ಭಾವ ಅವರು, ಇವರು ನಮ್ಮ ಜೊತೆ ಇದ್ದಾರೆ. ಏನು ಮಾತಾಡ್ತಾರೆ ಕುರಿ ಸಾಕಾಣಿಕೆ ಬಗ್ಗೆ ಅಂತ ಕೇಳೋಣ. ನಮಸ್ತೆ ಸಿದ್ದರಾಮಯ್ಯ ಅವರಿಗೆ. ಇವಾಗ ಈ ಕುರಿಗಳನ್ನೆಲ್ಲ ಎಲ್ಲಿಂದ ತಗೊಂಬಂದಿರಿ ನೀವು? ಲೋಕಲ್ ಮಾರ್ಕೆಟ್. ಎಷ್ಟು ಬೀಳ್ಬಹುದು ಇದು ಒಂದು ಕುರಿ? ಒಂದು ನೀವು ತಗೊಂಬರುವಾಗ ಎಷ್ಟು ಬಿದ್ದಿತ್ತು ಈ ಕುರಿಗಳಿಗೆ? ಇದೆಲ್ಲ ಫೀಮೇಲ್ಸ್ ಎಲ್ಲ ಒಂದು 6,000. ಒಂದು ಕುರಿಗೆ 6,000 ರೂಪಾಯಿ. ಇದೆಲ್ಲ ಮೇಲ್ಸ್ ಎಲ್ಲ ಅಂದರೆ ನೀವು ಸಪ್ರೇಟ್ ಡಿವೈಡ್ ಮಾಡಿದ್ದೀರಾ? ಫೀಮೇಲ್ ಬೇರೆ, ಮೇಲ್ ಬೇರೆ. ಎಷ್ಟಿದೆ ಮೇಲ್ಸ್? ಎಷ್ಟಿದಾವೆ ಇವು? ಮೇಲ್ಸ್ ಎಲ್ಲ ಒಂದು 6 ಇದಾವೆ. ಹಾಂ. ಫೀಮೇಲ್ ಎಲ್ಲ ಒಂದು 10 ಇದಾವೆ. ಮತ್ತೆ ಇದೆಲ್ಲ ಇಲ್ಲಿ ಒಂದು 10 ಮೇಕೆ ಇದಾವೆ. ಹಾಂ. ಇದಕ್ಕೆ ಮೇಕೆ ಅದು. ಇದಕ್ಕೆ ಮುಂಚೆ ಎಷ್ಟು ಕುರಿಗಳನ್ನ ತಂದಿದ್ರಿ ನೀವು? ಇವಾಗ ಅದನ್ನ ನೀವಾಗಲೇ ಹೇಳ್ದಂಗೆ ಸ್ವಲ್ಪ ಮಾರಿದ್ದೀನಿ ಅಂತ ಅಂದ್ರಿ ಅಲ್ವಾ? ಅವಾಗೆಲ್ಲ ಎಷ್ಟಿತ್ತು ಇದು? ಒಂದು 25 ಎಳಗ ಮರಿಗಳನ್ನ ಸಾಕಿದ್ವಿ. ಎಷ್ಟು ತಿಂಗಳು ಮರಿ ತಂದಿದ್ರಿ ನೀವು? ಒಂದು 3 ರಿಂದ 4 ತಿಂಗಳು ಮರಿಗಳನ್ನು ತಂದು ಒಂದು 3 ರಿಂದ 4 ತಿಂಗಳು ಸಾಕಿ ಫ್ಯಾಟ್ನಿಂಗಿಗೆ ಅಂತ ಸಾಕಿದ್ವಿ. ಹಾಂ. ಏನಷ್ಟೊಂದು ಫಸ್ಟ್ ಟೈಮ್ ಆಗಿರೋದ್ರಿಂದ ಅದರ ಅನುಭವ ಸರಿಯಾಗಿ ನಮಗೆ ಸಿಕ್ಕಿಲ್ಲದೆ ಇರೋದ್ರಿಂದ ಈಗ ಬ್ರೀಡಿಂಗ್ ಪರ್ಪಸ್ ಹೆಂಗಿರುತ್ತೆ, ಫ್ಯಾಟ್ನಿಂಗ್ ಇನ್ನೂ ಸ್ವಲ್ಪ ಚೆನ್ನಾಗಿ ಸಾಕಿರಿ ಏನಾಗುತ್ತೆ ಅನ್ನೋ ಉದ್ದೇಶಕ್ಕೆ ಎರಡನ್ನೂ ಸ್ವಲ್ಪ ಅಡಕವಾಗಿ ಮಡ್ಕೊಂಡು ನೋಡೋಣ ಅಂತ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಮೊದಲಿಗೆ ನೀವು ಎಷ್ಟು ಕುರಿ ತಂದಿದ್ರಿ? ಎಲ್ಲಿಂದ ತಂದಿದ್ರಿ ಇದು ಬ್ರೀಡ್? ನಾವು ಇದೆಲ್ಲ ಎಳಗ. ಹಾಂ. ಇದ್ರ ಹೆಸರು ಎಳಗ ಅಂತನಾ? ಎಳಗ ಅಮ್ಮಿನಗಡದಿಂದ ತಂದಿದ್ದು. ಎಲ್ಲಿಂದ? ಅಮ್ಮಿನಗಡ. ಅಮ್ಮಿನಗಡದಿಂದ ಒಂದು 30 ತಂದಿದ್ದು. ಒಂದು 25 ರಾಸ ಈಗ 26-27ನೇ ಬಕ್ರೀದ್ಗೆಲ್ಲ ಮಾರಾಟ ಮಾಡಿದ್ವು. ಒಳ್ಳೆ ರೇಟ್ಗೆ. ಪರವಾಗಿಲ್ಲ, ಫ್ಯಾಟ್ನಿಂಗಲ್ಲಿ ಒಳ್ಳೆ ಫ್ಯಾಟ್ ಬರುತ್ತೆ. ನಾವು ಕಡಿಮೆ ಸಮಯದಲ್ಲಿ ಸಾಕಿದ್ರಿಂದ ಇನ್ನೂ ಸ್ವಲ್ಪ ಡೆವಲಪ್ ಮಾಡ್ಬೋದಾಯ್ತು, ಇನ್ನೂ ಆದಾಯ ಪಡ್ಕೋಬೋದಾಯ್ತು ಅಂತ ಅನ್ನಿಸ್ತು. ಅದಕ್ಕೆ ನೋಡೋಣ ಅಂತೇಳಿ ಒಂದು 6 ಎಳಗಗಳನ್ನ ಮೇಲೆ ಮಡಿಕೊಂಡಿದ್ದೀವಿ. 1 ವರ್ಷ ಸಾಕೋಣ ಅನ್ನೋ ಉದ್ದೇಶಕ್ಕೆ ಇವನ್ನ. ಇವೆಲ್ಲ ಎಷ್ಟು ತಿಂಗಳು ಮರಿ ಆಗಿದಾವೆ ಇವಾಗ? ಇದೆಲ್ಲ ಒಂದು 8 ತಿಂಗಳು ಮರಿ ಇರ್ಬೋದು. 8 ತಿಂಗಳು ಮರಿ ಇದು? 8 ತಿಂಗಳು ಮರಿ. 8ರಿಂದ 9 ತಿಂಗಳು ಅದರೊಳಗಡೆ ಇರ್ಬೋದು. 8 ತಿಂಗಳಿಗೆ ಇಷ್ಟು. ಇನ್ನೇನಾದ್ರು 1 ವರ್ಷ 1-2 ವರ್ಷವರೆಗೂ ಸಾಕಿದ್ರೆ ಇದು ಒಳ್ಳೆ ಅಲ್ಲಾಗುತ್ತೆ. ಒಳ್ಳೆ ಮರಿ ಅವಾಗ ಒಳ್ಳೆ ಫ್ಯಾಟ್ನಿಂಗು, ಒಳ್ಳೆ ವೆಯ್ಟು ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಫಸ್ಟ್ ಟೈಮ್ ನಾವು ಆಗಿರೋದ್ರಿಂದ ಈಗ ತಂದಿದ್ದ ಮರಿಗಳು ತುಂಬ ಚಿಕ್ಕದೇ ಮರಿ ಆಗಿತ್ತು. ಒಳ್ಳೆ ಫ್ಯಾಟ್ನಿಂಗ್ ಈಗ ಚೆನ್ನಾಗಿ ಬಂದಿತ್ತು, ಹಂಗಾಗಿ ಸೇಲ್ ಮಾಡಿದ್ದೀವಿ. ಇದು ಏನು ಅಂತ? ಇದು ಮೇಕೆನಾ? ಇದು ಮೇಕೆ ಓತ ಮರಿಗಳು. ಇದ್ರ ಫ್ಯಾಟ್ನಿಂಗ್ ಹೆಂಗ್ ಬರುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್. ಯಾರೋ ಹೇಳೋದು ಕೇಳೋದ್ಕಿಂತ ನಾವೇ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಓತ ಮರಿಗಳನ್ನ ಸಾಕಿದ್ದೀವಿ. ಇಲ್ಲಿ ಬ್ರೀಡಿಂಗ್ಗೆ ಹೆಣ್ಣು ಮರಿಗಳನ್ನು ಸಾಕಿದ್ದೀವಿ, ಬ್ರೀಡಿಂಗ್ ಮಾಡೋಣ ಅಂತೇಳಿ. ನೆಕ್ಸ್ಟ್ ಮತ್ತೆ ಬ್ರೀಡಿಂಗ್ ಪರ್ಪಸ್ಗೆ ಹೆಣ್ಣು ಮೇಕೆಗಳನ್ನು ಮಾಡೋಣ ಅನ್ನೋ ಒಂದು ಉದ್ದೇಶ ಐತೆ. ಫ್ಯಾಟ್ನಿಂಗ್ ಚಂದವ, ಬ್ರೀಡಿಂಗ್ ಚಂದವ, ಯಾವುದ್ರಲ್ಲಿ ಚೆನ್ನಾಗಿ ಲಾಭಾಂಶ ಐತೆ ಅನ್ನೋದನ್ನು
ನೋಡಿ ನಾವೇ ನಮ್ಮದೇ ಆದ ಶಾಲೆ ಇದು ಮಾಡ್ಕೊಂಬಿಟ್ಟು ಕಲ್ಕೊಳ್ಳೋಣ ಅನ್ನೋ ಉದ್ದೇಶ ನಮ್ಮಲ್ಲಿದೆ. ಇವಾಗ ಈ ಶೆಡ್ ಎಲ್ಲ ಮಾಡಕ್ಕೆ ಖರ್ಚು ಎಷ್ಟು ಬಂದಿರ್ಬೋದು ನಿಮಗೆ? ನಾವೆಲ್ಲ ಅದನ್ನೆಲ್ಲ ಲೆಕ್ಕ ಮಾಡಿಲ್ಲ. ಎಲ್ಲ ನಮ್ಮವೇ ಮೆಟೀರಿಯಲ್ಗಳು ಕೆಲವೊಂದೊಂದು ಹಳ್ಳಿಗಾಡ ಇರೋದ್ರಿಂದ ನಮ್ಮ ಹತ್ರನೇ ಕೆಲವು ಮೆಟೀರಿಯಲ್ಸ್ ಇರ್ತವೆ. ಕಬ್ಬಣ ಮಾತ್ರ ಈ ಕೂದಲಿಗೆ ಮಾಡೋವಂಥ ವಸ್ತುಗಳು, ಈ ಕಬ್ಬಣ ಉಪ್ಪುಗಳನ್ನೆಲ್ಲ ಕೆಲವು ಕೊಂಡ್ಕೊಂಡಿದ್ದೀವಿ. ಮರಗಳೆಲ್ಲ ನಮ್ಮಲ್ಲೇ ಇತ್ತು. ಹಾಗಾಗಿ ಸಾಧ್ಯವಾದಷ್ಟು ಕಡಿಮೆ ಬಂಡವಾಳದಲ್ಲಿ ಕಡಿಮೆ ಖರ್ಚಲ್ಲಿ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಇವಾಗ ಫಸ್ಟ್ ಟೈಮ್ ತಂದಾಗ ಈ ಹುಲ್ಲು ತಿನ್ನಕ್ಕೆ ಮತ್ತೆ ಇದೆಲ್ಲ ಫಸ್ಟ್ ಟೈಮೇ ತಾನೇ ಮಾಡಿರೋದು ನೀವು ಇದೆಲ್ಲ? ಫಸ್ಟ್ ಟೈಮ್. ಓಕೆ. ರೂಫಿಂಗ್ ಎಲ್ಲ ಮೊದಲೇ ಇತ್ತು. ನಾವೆಲ್ಲ ವೆಹಿಕಲ್ಸ್ಗಳನ್ನ ನಿಲ್ಲಿಸ್ಕೊಳಕ್ಕೆ ಅಂತ ಮಾಡ್ಕೊಂಡಿದ್ದು. ವೆಹಿಕಲ್ಸ್ ನಿಲ್ಲಿಸ್ಕೊಳಕ್ಕೆ ಅಂತ ಮಾಡ್ಕೊಂಡಿದ್ರಲ್ಲಿ ಒಂದು ನೋಡೋಣ ಮನೆ ಪಕ್ಕದಲ್ಲೇ ಈ ಜಾಗದಲ್ಲಿ ಏನಾದ್ರು ಮಾಡ್ಬೋದಾ, ಇದರಲ್ಲಿ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಪದ್ಧತಿಲಿ, ಕೊಟ್ಟಿಗೆ ಪದ್ಧತಿಲಿ ಹೆಂಗ್ ಮಾಡ್ಬೋದು ಅಂತ ಮಾಡಿದ್ವಿ. ಮೊದಲೆಲ್ಲ ಬಯಲು ಬಿಟ್ಟು ಮೇಸ ಪದ್ಧತಿಲಿ ಮೇಕೆ ಕುರಿ ಸಾಕಾಣಿಕೆ ಸಾಕಷ್ಟು ಮಾಡಿದೀವಿ. ಅಂದ್ರೆ ಯಥೇಚ್ಛವಾಗಿ ಮಾಡಿಲ್ಲ. ಒಂದು 20 ಸಾಕೊಂಡಿರೋದು ಯಾವಾಗ್ಲೂ ನಮ್ಮ ಹಬ್ಬ ವರ್ಷ ಬಂದಾಗ ಯಾವಾಗ್ಲೂ 1-2 ಮಾರೋದು, 1-2 ನಮಗ್ ಬೇಕಾದಾಗ ಬೆಳೆಸ್ಕೊಳೋದು. ಪ್ಯಾಟ್ನಿಂಗ್ ಮಾಡಲೇಬೇಕು ಅನ್ನೋ ಉದ್ದೇಶನೂ ಇಟ್ಕೊಂಡ್ ಮಾಡಿಲ್ಲ. ಅವನ್ನ ತಳಿ ಸಂವರ್ಧನೆ ಮಾಡಬೇಕು ಅಂತಲೂ ಮಾಡಿಲ್ಲ. ಏನೋ ಖುಷಿಗೆ ಒಂದಿಷ್ಟು ದನಗಳ ಜೊತೆ ಸಾಕಿನೋದು, ಮೇಸೋದು, ಈ ಥರ ಮಾಡಿದ್ದೀವಿ. ಈಗ ಕೊಟ್ಟಿಗೆ ಪದ್ಧತಿ ಹೆಂಗಿರುತ್ತೆ, ಏನು ಮಾಡ್ಬೋದು, ಇದಕ್ಕೆ ಲಾಭಾಂಶಗಳು ಹೆಂಗಿರುತ್ತೆ ಅಂತ ಒಂದು ನಾವೇ ಸ್ವತಃ ಮಾಡೋದ್ರಿಂದ ಅನುಭವ ಪಾಠ ಕಲ್ಕೋಬೋದು ಅಂತ ಮಾಡ್ತಾ ಇದ್ದೀವಿ. ಇದಕ್ಕೆ ಊಟ ಆಹಾರ ಪದ್ಧತಿ ಎಲ್ಲ ಏನಿರ್ಬೋದು, ಏನು ಕೊಡ್ತೀರಾ ಇದಕ್ಕೆ? ಇವಾಗ ಫೀಮೇಲ್ಸ್ ಮೇಲ್ಸ್ ಮತ್ತೆ ಇದು ಮೇಕೆ ಅದಕ್ಕೆಲ್ಲ ಈಗ ಸದ್ಯದಲ್ಲಿ ಒಣಮೇವು ಕೊಡ್ತಾ ಇದ್ದೀವಿ. ರಾಗಿ ಹುಲ್ಲು, ಗಿಡ, ಉಳ್ಳಿ ಗಿಡ, ಈ ಥರದ್ದೆಲ್ಲ ನಾವು ಆ ಸೀಸನ್ ಟೈಮಲ್ಲೆಲ್ಲ ಸ್ಟಾಕ್ ಮಾಡ್ಕೊಂಡಿದ್ವಿ. ಅದನ್ನೇ ಕೊಡ್ತಾ ಇದ್ದೀವಿ ಎಲ್ಲದಕ್ಕೂ. ಈಗ 3ಕ್ಕೂ ಎಲ್ಲದಕ್ಕೂ ಫೀಮೇಲ್ಸ್ಗೆ ಜಮೀನಲ್ಲಿ ಸ್ವಲ್ಪ ಜೋಳ, ನೇಪೇರು ಇಂಥದ್ದು ಬೆಳ್ಕೊಂತೀವಿ. ಒಂದು 20% ಹಸಿಮೇವನ್ನು ಕೊಡ್ತೀವಿ. ಹಸಿಮೇವು, ಒಣಮೇವು, ಅದ್ರ ಜೊತೆಗೆ ಸಪ್ಲಿಮೆಂಟ್ರಿ ಆಗಿ ಈ ಮುಸ್ಕಿನ ಜೋಳ, ಬೂಸ, ಅದರದ್ದೇ ಸಂಬಂಧಪಟ್ಟ ಬೂಸ ಅವನ್ನೆಲ್ಲ ಬಳಸ್ತೀವಿ. ಪ್ಯಾಟ್ನಿಂಗ್ ಬರೋ ಅಂಥವಕ್ಕೆ ಕೆಲವು ಅದ್ರದ್ದೇ ಆದ ಪ್ರಮಾಣಗಳಲ್ಲಿ ಅದಕ್ಕೆ ಬ್ರೀಡಿಂಗ್ ಪರ್ಪಸ್ಗೆ ಇರೋಕೆ ಕೆಲವೊಂದು ನಮ್ಮದೇ ಆದ ಮೆಥಡಲ್ಲಿ ಇಷ್ಟು ಪರ್ಸೆಂಟೇಜ್ ಸಾಕು, ಇಷ್ಟು ಪರ್ಸೆಂಟೇಜ್ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಫೀಮೇಲ್ಗೆ ಸ್ವಲ್ಪ ಇಲ್ಲ ಮೇಲ್ಗೆ ಸ್ವಲ್ಪ ಜಾಸ್ತಿ ಊಟದ್ದು ಆ ಥರ ಏನಾರ ಪದ್ಧತಿ ಮೇಂಟೈನ್ ಮಾಡ್ತಿದ್ದೀರಾ? ಇಲ್ಲ, ಹಂಗೆ ಮಾಡ್ತಾ ಇರೋದು. ಈಗ ಪ್ಯಾಕಿಂಗಿಗೆ ಬೇಕಾಗಿರೋದ್ರಿಂದ ಮೇಲೆ ಸ್ವಲ್ಪ ಹೆಚ್ಚಾಗಿ ಕೊಡ್ತೀವಿ. ಮತ್ತೆ ಫೀಮೇಲ್ಗೆ ಫ್ಯಾಟ್ನಿಂಗ್ ಏನು ಅವಶ್ಯಕತೆ ಇಲ್ಲ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಹಸಿ ಮೇವನ್ನ ಜಾಸ್ತಿ ಕೊಟ್ಟು ಸಪ್ಲಿಮೆಂಟ್ರಿನ ಈ ಕಾಂಪೋಸಿಷನ್ ಫುಡ್ ಆಗಿ ನಾವೇನು ಕೊಡ್ತೀವಿ ಅದನ್ನ ಸ್ವಲ್ಪ ಕಡಿಮೆನೆ ಕೊಡ್ತೀವಿ. ಅದನ್ನ ಈ ಮೇಕೆಗಳಿಗೂ ಅದೇ ಊಟ. ಮೇಕೆಗಳು ಅವು ಫ್ಯಾಟ್ನಿಂಗ್ ಓಸ ಮರಿಗಳು ಇರೋದ್ರಿಂದ ಫ್ಯಾಟ್ನಿಂಗಿಗೆ ಸಾಕೊಂಡಿರೋದು. ಅವು ಇನ್ನು ಫಸ್ಟ್ ಅದು ಇನ್ನು ಈಗ ಒಂದು ವಾರ ಆಗಿದೆ ಅವ್ರು ತಂದು. ಅವಿನ್ನು ನಮಗೆ ಒಕ್ಕೊಂಡು ಅವ್ರು ಆಗೋ ನಮಗೇನು ಸ್ವಲ್ಪ ಗೊತ್ತಾಗಬೇಕು. ಇವಾಗ ಅದು ಒಂದು ಮರಿ ಮೇಕೆ ಮರಿ ನೋಡಿವಲ್ಲ, ಇವಾಗ ಒಂದು ವಾರ ಆಯ್ತಲ್ಲ, ಇದು ಎಷ್ಟು ತಿಂಗಳು ಮರಿ ಇರ್ಬೋದು? ಒಂದು 6 ತಿಂಗಳು ಮರಿ ಇರ್ಬೋದು. ಎಷ್ಟು ಬಿತ್ತು ಒಂದು ರೇಟ್ ಒಂದಕ್ಕೆ ನಿಮಗೆ? ಅದು ಇವತ್ತಿನ ಮಾರ್ಕೆಟ್ ಸಾಕ ಮರಿಗೆಲ್ಲ ಜಾಸ್ತಿ ಇದೆ. ಅದೆಲ್ಲ 9,000 9,500 ಎಷ್ಟು ಇವಾಗ ನೀವು ಒಂದು ವರ್ಷ ಸಾಕಿ ಚೆನ್ನಾಗಿ ಆದ್ರೆ ಅದು ಏನು ರೇಟ್ ಬರ್ಬೋದು ನಿಮಗೆ? ನೋಡಿಲ್ಲ, ಗೊತ್ತಿಲ್ಲ, ನೋಡ್ಬೇಕು. ಅದು ಯಾವ ಥರ ಬೆಳವಣಿಗೆ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದೊಂದು ಬೆಳವಣಿಗೆ ಕುಂಠಿತ ಆಗ್ಬೋದು, ಕೆಲವು ಚೆನ್ನಾಗಾಗ್ಬೋದು. ಚೆನ್ನಾಗಿ ಆಯ್ತಪ್ಪ, ಇದು ಫುಲ್ಲು ದಷ್ಟಪುಷ್ಟವಾಗಿ ಬೆಳೀತು ಅಂದರೆ ಒಂದು ರೇಂಜ್ ಏನು ನೋಡಬೇಕು. ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಹೆಂಗಿರುತ್ತೆ, ಲಾಭ ಆಗುತ್ತೆ ಅನ್ಕೊಂಡು ಮಾಡಿರ್ತೀವಿ. ಅದು ಮಾರ್ಕೆಟ್ ಹೇಗಿರುತ್ತೋ ಅದ್ರ ಮೇಲೆ. ಈಗ ನಿಮ್ಮ ಅನಿಸಿಕೆ ಪ್ರಕಾರ ಇವಾಗ ಯಾರು ನ್ಯೂ ಸ್ಟಾರ್ಟರ್ಸ್, ಬಿಗಿನರ್ಸು ಇದನ್ನ ಒಂದು 50,000, 1 ಲಕ್ಷ ಇಲ್ಲ 1-2 ಲಕ್ಷ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಇರೋರು 1 5 ಲಕ್ಷ ಬಂಡವಾಳ ಹಾಕಿದ್ರೆ ತೆಗಿಬೋದಾ ರಿಟರ್ನ್ಸು? ನಿಮ್ಮ ಅನಿಸಿಕೆ? ಎಷ್ಟು ಲಕ್ಷ ಇನ್ವೆಸ್ಟ್ ಮಾಡ್ತಾರೋ ಅಷ್ಟು ಲಕ್ಷ ಅದೇ ತಾಳ್ಮೆ ಬೇಕು ಮನುಷ್ಯನಿಗೆ. ಮೊದಲನೇದಾಗಿ ಈಗ ಹಾಕಿದ್ದು ಬಂಡವಾಳ ಇವತ್ತೇ ಬರಲ್ಲ. ತಾಳ್ಮೆ, ಶ್ರದ್ಧೆ, ಆ ಕೆಲಸದ ಬಗ್ಗೆ ಅವನಿಗೆ ಆ ಕಾಳಜಿ, ಅದು ಎಲ್ಲದೂ ಕರೆಕ್ಟಾಗಿದ್ದರೆ ತಕ್ಕಂತಾರೆ.
ಇಲ್ಲ ಏಯ್ ನಾನು ಮಾಡಿದ್ದೀನಿ ನನ್ನದು ಐತೆ ಅಂತ ಹೇಳಿ ಸುಮ್ಮನೆ ಹೇಳ್ಕೊಂಡು ತಿರ್ಗಾಡೋದು, ಸರಿಯಾದ ಸಮಯಕ್ಕೆ ನೀರು ಆಹಾರ ನೋಡ್ದಲ್ಲೇ ಸುಮ್ಮನೆ ನಾನು 500 ಸಾಕಿದ್ದೀನಿ 50 ಸಾಕಿದ್ದೀನಿ ಅಂದರೆ ಏನು ಮಾಡೋಕ್ಕೆ ಬರಲ್ಲ. ಈಗ ನಾವು ಹಿಂದೆ ಹೇಳ್ದಂಗೆ ಈಗ ನಾನು ಒಂದು 30 ಮರಿ ಎಳಗ ತಂದಿದ್ದು 3 ತಿಂಗಳಲ್ಲಿ ನಾವು ಒಳ್ಳೆ ಲಾಭನೇ ಮಾಡಿವು. ಹಂಗೆ ಅವ್ರವ್ರ ಆಸಕ್ತಿ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನಮ್ಗೆ ಅದು ಅದ್ರ ಮಾರ್ಕೆಟು ಎಲ್ಲ ನೋಡಿದ್ರೆ ನಾನು ಇನ್ನೂ 30 ಬರೋದ 300 ಮಾಡಿದ್ರೆ ಹೆಂಗಿರೋದು ಅನ್ಸುತ್ತೆ. ಹಂಗೆ ನಮಗೆ ಒಂದು ಲೆಕ್ಕಾಚಾರಕ್ಕೆ ಇರೋ ಆಸೆ ಕೊನೆ ಇರಲ್ಲ. ಒಂದು ಲೆಕ್ಕಾಚಾರಕ್ಕೆ ನಮ್ದೇನು ಒಂದು ಲೇಬರ್ ಏನ್ ಸಂಬಳ ತೆಗಿಬೋದು ಅಷ್ಟು ತಕೊಂಡವನೆ ಅಂತ ನನಗೆ ಅನ್ಸುತ್ತೆ. ಹೌದಾ? ಹಂಗಾದ್ರೆ ನಿಮ್ ಹೇಳಿ. ಅದೇ ಒಂದು ಎಲ್ಲಾರ ಒಬ್ಬ ಮನುಷ್ಯಗೆ ಎಲ್ಲ ಒಂದು ಸಣ್ಣ ಗಾರ್ಮೆಂಟ್ಸ್ ಹೋಗಿ ಕೆಲಸ ಮಾಡಿ ಹಳ್ಳಿ ಲೆಕ್ಕಾಚಾರಕ್ಕೆ ಹೋಲಿಸ್ಕೊಂಡ್ರೆ ಎಲ್ಲೋ ಒಂದು ಗಾರ್ಮೆಂಟ್ಸ್ ಹೋದ್ರೆ ಒಂದು 10,000 12,000 ಸ್ಯಾಲ್ರಿ ಕೊಡ್ತಾರೆ. ಅದ್ರ ಬಗ್ಗೆ ಅದರಲ್ಲಿ ಒಂದು 3 ಲಕ್ಷ ಬಂಡವಾಳ ಹಾಕೊಂಡು ತಿಂಗಳ ಒಂದು 15ರಿಂದ 20,000 ರೂಪಾಯಿ ಸಂಬಳ ಬಂದ್ರೆ ಅಲ್ಲಿಗೆ ಒಂದು ತುಂಬ ಕೆಲಸ ಅನಿಸ್ತು. ನಮ್ಮ ಮನೆ ಮಕ್ಳು ಕೆಲಸ ನಮ್ದೇ ಒಂದು ಮೇಲೆ ಖುಷಿ ಇರುತ್ತೆ. ಮೊದಲನೇದಾಗಿ ಒಂದು ಪ್ರಾಣಿಗಳ ಜೊತೆ ಕುಕ್ಕಣಕ್ಕೆ ನಿಲ್ಕೊಳಕ್ಕೆ ಅವ್ರ ಆಟಿಟ್ಯೂಡ್ ನೋಡ್ಕೊಂಡು ಅವ್ರ ಆಕ್ಟಿವಿಟೀಸ್ ಮಾಡೋದು ಒಂಥರ ಖುಷಿ ಕೊಡುತ್ತೆ ನಮಗೆ. ಆ ಖುಷಿ ಇರಬೇಕು, ಶ್ರದ್ಧೆ ಇರಬೇಕು. ಅದ್ರ ಜೊತೆ ನಮ್ಗೆ ಹೆಲ್ತ್ ಚೆನ್ನಾಗಿರುತ್ತೆ. ಅವ್ರ ಜೊತೆ ಪ್ರೀತಿ ವಾತ್ಸಲ್ಯದಿಂದ ಇರೋದ್ರಿಂದ ಇರ್ಬೇಕು. ಅವರಲ್ಲಿ ನಮ್ಗೆ ಆಸಕ್ತಿ ಇದ್ರೆ ಆಗುತ್ತೆ. ಆಸಕ್ತಿ ಇಲ್ಲ, ಸುಮ್ಮನೆ ಮಾಡಿದೀನಿ ದುಡ್ಡೈತೆ ಅಂದಾಗ ಲಾಭ ನಷ್ಟನೂ ಆಗ್ಬೋದು. ಕೆಲವೊಂದೊಂದು ತಿಳ್ಕೊಬೇಕಾಗ್ತದೆ ವಿಷಯನ. ಇದರಲ್ಲಿ ಯಾರು ಇನ್ನೂ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡು ಅದ್ರ ಬಗ್ಗೆ ನಿರ್ವಹಣೆ ಮಾಡ್ಕೊಂಡು ಕಲ್ತ್ಕೊಂತ ಹೋದಂಗೆ ಅನುಭವ ಎಷ್ಟು ಪಾಠ ಕಲಿಸುತ್ತೋ ಅವಾಗ ಆ ಪಾಠನ ಕಲಿತಾ ಹೋದ್ರೆ ಮಾಡ್ಬೋದು. ನಾವು ಅದಕ್ಕೆ ಕಲಿಯೋಕೆ ನಮ್ದೇ ಶಾಲೆ ಮಾಡ್ಕೊಂಡಿದೀವಿ. ಬ್ರೀಡಿಂಗು, ಫ್ಯಾಟ್ನಿಂಗು, ಮೇಕೆ, ನೆಕ್ಸ್ಟ್ ಮೇಕೆ ಬ್ರೀಡಿಂಗ್ ಮಾಡ್ತೀವಿ. ನೋಡೋಣ ಯಾವ್ದು ಸಕ್ಸಸ್ ಆಗುತ್ತೆ, ಯಾವ್ದು ಫೇಲ್ ಆಗುತ್ತೆ, ಯಾವ ಕಾಲದಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ದಂಗೆ ಆಗುತ್ತೆ. ನಮ್ದೇ ಆದ ಒಂದು ಅನುಭವ ಪಡೋಕೆ ನಾವು ಉದ್ದೇಶ. ಆಮೇಲೆ ಇವಾಗ ಇದಕ್ಕಿಷ್ಟು ಫುಡ್ ಕೊಡ್ತಾ ಇದ್ದೀರಲ್ವಾ, ಇದು ಒಂದೇ ಕಡೆ ಇರುತ್ತೆ. ಇದು ಲೈಕ್ ಓಡಾಡೋದಿಲ್ಲ. ಈಗ ನಾರ್ಮಲ್ ಮೇಕೆ ಬಿಡ್ತೀವಲ್ವ ಆ ಥರ ಓಡಾಡೋದಿಲ್ಲ. ಇದಕ್ಕೆ ಡೈಜೆಷನ್ ಎಲ್ಲ ಏನು ನೀವು ಟ್ರಿಕ್ಸ್ ಫಾಲೋ ಮಾಡ್ತಾ ಇದ್ದೀರಾ? ಈಗ ಅದಕ್ಕೆ ಡೈಜೆಷನ್ ಆಗಬೇಕು. ಡೈಜೆಷನ್ ಆಟೋಮೆಟಿಕಲಿ ಅದರಲ್ಲಿ ನಾವು ಮಿಲ್ಕ್ ಹಾಕ್ತೇವೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಲಿವರ್ ಟಾನಿಕ್ ಅನ್ನು ಬಳಸ್ತೀವಿ ನಾವು. ವಾರದಲ್ಲಿ ಒಂದು 3 ದಿವಸ ಬ್ರೂಟಾನ್ ಅಂತೇಳಿ ಲಿವರ್ ಟಾನಿಕ್. ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಫಾರಮ್ನವರು ಇದನ್ನ ಬಳಸ್ತಾರೆ ಲಿವರ್ ಟಾನಿಕ್ ಅನ್ನು. ನಮಗೂ ಹಿಂಗೆ ಹಿಂದೆಲ್ಲ ಮಾಡಿರೋ ಅಂತ ಅನುಭವದವರು ಈ ಮೆಡಿಕಲ್ ಸ್ಟೋರ್ಗಳವರು ಇಲ್ಲ ಯಾರೋ ಡಾಕ್ಟರ್ಗಳಿಗೆ ನಾವು ಕೇಳಿದಾಗ ಏನ್ ಸರ್ ಏನ್ ಮಾಡ್ಬೋದು ಜೀರ್ಣಕ್ರಿಯೆಗೆ ಅಂತ ಹೇಳಿದಾಗ ಅವರು ಸಾಮಾನ್ಯವಾಗಿ ಅದನ್ನೇ ಸಜೆಷನ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದು ಫಾರಂ ಅವರು ಅದನ್ನೇ ಪ್ರೋಟಾನನ್ನ ಇಲ್ಲ ಅವ್ರಿಗೆ ಪ್ರೋಟಾನ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಂತೇಳಿ ಕೆಲವೊಂದು ಬೇರೆ ಇದನ್ನಾಗಲಿ ಯಾವುದೋ ಒಂದು ಲಿವರ್ ಟಾನಿಕ್ ಅಂತೂ ಸಾಮಾನ್ಯವಾಗಿ ಎಲ್ಲಾ ಫಾರಮ್ನವರು ಬಳಸ್ತಾರೆ. ಅದೇ ರೀತಿ ನಾವು ಬಳಸ್ತಾ ಇದೀವಿ. ಅದರಲ್ಲಿ ವ್ಯತ್ಯಾಸಗಳು ಕಂಡು ಬರಲ್ಲ. ಇವಾಗ ನೀವು ಇದಕ್ಕೆ ಹಸಿ ಹುಲ್ಲು ಅಂದ್ರೆ ಅಲ್ವಾ? ಹಸಿ ಹುಲ್ಲು ಅಂತಂದ್ರೆ ಅದಕ್ಕೆ ಏನದು ಮೆಕ್ಕೆಜೋಳದ್ದು, ಆಮೇಲೆ ಈಗ ಸೊಪ್ಪು ಯಾವ ಥರದ್ದಾದ್ರೂ ಕೊಡ್ಬೋದಾ? ಸೊಪ್ಪು ಎಲ್ಲ ತರಕ್ಕಾಗಲ್ಲ. ಎಲ್ಲ ಸ್ವಂತ ಪ್ರಿಪೇರ್ ಆಗಿ ಬೆಳ್ಕೋಬೇಕಾಗುತ್ತೆ. ಅದನ್ನೆಲ್ಲವ ಬೆಳ್ಕೋಬೇಕು ಅಂತಂದ್ರೆ ಜಮೀನಿದ್ದು ನೀರಾವರಿ ಇದ್ರೆ ಅದಕ್ಕೆ ಒಳ್ಳೆ ಅಗಸೆ ಗಿಡ ಬೆಳ್ಕೋಬಹುದು. ಅಗಸೆ ಮೀನ್ಸ್ ಚೆಡೆ ಗಿಡ ಅಂತಾರೆ. ಅದನ್ನ ಬೆಳ್ಕೊಂಡ್ರೆ ಒಳ್ಳೆ ಮೇವು ಮರುಗಳಿಗೆ. ನಾವೀಗೆಲ್ಲ ಅದನ್ನ ಇನ್ನು ಈಗ ಮಾಡಿದೀವಿ ಬೆಳವಣಿಗೆ ಮಾಡಿಸಲಿಕ್ಕೆ. ಮುಂದಿನ ದಿನಗಳಲ್ಲಿ ಅದನ್ನ ಬೆಳ್ಕೊಂತೀವಿ. ಅಗಸೆ ಮತ್ತೆ ರೇಷ್ಮೆ ಸೊಪ್ಪು ನಾವು ಬೆಳೆದು ಹಾಕಿದ್ರೆ ಹಾಕ್ಬೋದು. ಅದಕ್ಕೆ ಈ ತರದ್ದು ಬೆಳ್ಕೊಂಡ್ರೆ ಮೇವನ್ನ ನಾವೇ ಬೆಳ್ಕೊಂಡ್ರೆ ಈಗ ಸದ್ಯಕ್ಕೆ ನಾವು ಜೋಳ ಒಂದು ಬೆಳ್ಕೊಳಕ್ ಅವಕಾಶ ಐತೆ. ಅದೊಂದು ಮಾತ್ರ ಬೆಳೆದ ಹಾಕ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಸೊಪ್ಪು ಮೇವು ಮರ ಮೇವುಗಳನ್ನು ಕೂಡ ಬೆಳ್ಕೋಬೇಕಾಗತ್ತೆ. ಅವನ್ನೆಲ್ಲ ಬೆಳ್ಕೊಂಡ್ರೆ ತುಂಬಾ ಅನುಕೂಲ ಅಂತ ಅನ್ಸುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ನಾವೇ ಈಗ ಜಮೀನುಗಳಲ್ಲಿ ನಾವು ಮಾಡಿದೀವಿ. ನಮ್ದೇ ಆದ ಜಮೀನುಗಳಲ್ಲಿ ಹಾಕಿದೀವಿ. ಅವೆಲ್ಲ ಬಂದಾಗ ನಮ್ಗಿನ್ನೂ ಅನುಭವ ಆಗುತ್ತೆ. ನೆಕ್ಸ್ಟ್ ಅಷ್ಟೊತ್ತಿಗೆ ನೀವು ಯಾವಾಗ ಬಂದು ಭೇಟಿ ಕೊಟ್ರೆ ಅವಾಗ ಹೇಳ್ತೀವಿ ನಮ್ಮ ಅನುಭವ ಏನಾಯ್ತು, ಹೆಂಗ್ ಬೆಳೆದು ಏನ್ ಮಾಡಿವು. ಇವಾಗ ಇದೆಯಲ್ಲ, ಇದು ಮೇವು ತಿನ್ನಕ್ಕೆ ಮಾಡಿರೋಂಥದ್ದು. ಇದು ಮೇವು ತಿನ್ನಕ್ಕೆ ಅಂತೇಳಿ ಮಾರ್ಕೆಟ್ ಅಲ್ಲಿ ರೆಡಿ ಇರೋದನ್ನ ತಗೊಂಡ್ಬಂದು ಇದು ಮೇವು ನಾವು ಮೊದಲು ಈ ಕೂಡು ಸಾಕಾಣಿಕೆಗೆ ಮೊದಲು ನಾವು ಬೈಲಲ್ಲಿ ಮೇಯಿಸೋ ಪದ್ಧತಿಲಿ 1, 2, 5 ಹಿಂಗೆಲ್ಲ ಸಾಕತ್ತಾ ಇದ್ವಲ್ಲ. ನಮ್ಮ ತಂದೆಯವ್ರು ಮೇಯಿಸ್ತಾ ಇದ್ರು.
ಅವಾಗ ಅವಕ್ಕೊಂದು ಸ್ವಲ್ಪ ಕಾಳು ಮೇಯ್ಕೊಂಬಂದೋಕೆ ಕಾಳು ಹಾಕೋದಕ್ಕೆ ಹ್ಞೂ ಅನುಕೂಲ ಆಗಲಿ, ಸ್ವಲ್ಪ ಮೇಯ್ಕೊಂಬಂದ್ರೆ ಓಕೆ ಅಂತೇಳಿ ಹಾಕಿದ್ದು ಹಾಂ ಮಾಡಿದ್ದು. ಹಾಂ ಅದು ಸುಮ್ಮನೆ ಶೆಡ್ಡಲ್ಲಿ ಹಿಂಗೆ ಸೈಡಲ್ಲಿ ಐತಿ. ಇದನ್ನು ನೀವು ಕುರಿಗೆ ತಿನ್ಸಕ್ಕೆ ಬಳಸ್ತೀರಾ? ರಾಗಿ ಹುಲ್ಲು. ರಾಗಿ ಹುಲ್ಲು. ಮತ್ತು ಇಲ್ಲಿ ಚೀಲದಲ್ಲಿ ಏನೋ ಇದೆಯಲ್ಲ, ಇದನ್ನು ಕೂಡ ಅದು ಊಟನೇ ಅದಕ್ಕೆ? ಅದು ಸೈಲೇಜು. ಹಾಂ ನಾವೇ ಜೋಳ ಬೆಳೆ ಹೇಳು. ಇದು ರಸಮೇವು ಅಂದರೆ ಸೈಲೇಜ್. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು, ಇದೆಲ್ಲ ಚಿರಪರಿಚಿತವಾಗ್ಬಿಟ್ಟಿದೆ ಜನಗಳಲ್ಲಿ. ಇದು ನಾವೇ ಫಸ್ಟ್, ನಮಗೆ ಇದು ಹೊಸ್ದು. ಇದು ಜನಗಳಲ್ಲೆಲ್ಲ ಹಳೆದಾಯತೆ. ಮೆಕ್ಕೆಜೋಳನ 90 ದಿನ ಬೆಳೆದಿರೋಂಥ ಜೋಳನ ಈ ಕಾಳುಗಳು, ಜೋಳದ ಕಾಳುಗಳು ಹಿಂಗೆ ಆಲ್ದೇನೆ ಆದಾಗ ಕಟ್ ಮಾಡಿಸಿ ಇದಕ್ಕೆ ಬೆಲ್ಲ, ಉಪ್ಪು ಮತ್ತು ಮಜ್ಜಿಗೆ, ಯೂರಿಯಾ, ಕೆಲವು ಮಿನರಲ್ ಮಿಕ್ಸರು, ಇವನ್ನೆಲ್ಲ ಒಂದೊಂದು ಪ್ರಮಾಣ ಇರುತ್ತೆ ಅದಕ್ಕೆ, ಅದರದ್ದೇ ಆದ ಪ್ರಮಾಣಗಳನ್ನು ಹಾಕಿ ಸೈಲೇಜು ಅಂತೇಳಿ ತಯಾರಿಸ್ಕೊಳ್ತಾರೆ. ಹಸಿಮೇವು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಇದು ರಸಮೇವು. ಹಸಿಮೇವು ಎಷ್ಟು ಉತ್ಕೃಷ್ಟವಾಗಿರುತ್ತೋ ಅಷ್ಟೇ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಸಾಕಷ್ಟು ಎಲ್ಲ ಬೇಕಾದಷ್ಟು ವಿಡಿಯೋಗಳನ್ನ ಜನಗಳು ಮಾಡ್ಬಿಟ್ಟವ್ರೆ, ಹೇಳ್ತಾ ಇರ್ತಾರೆ. ಇದು ಗಾಳಿ ಆಡ್ದಂಗೆ ಇರಬೇಕು ಅನ್ನೋ ಉದ್ದೇಶಕ್ಕೆ ಇದು ನೀಟಾಗಿ ಕಟ್ಟಿರ್ತಾರೆ. ಗಾಳಿ ಆಡಿರೆ ಅದು ಏನೋ ಬಂಗಾರಿಸ್ಕೊಂಡ್ಬಿಡುತ್ತೆ, ಇದೆಲ್ಲ ಕೆಟ್ಟೋಗುತ್ತೆ. ನಾವು ಫಸ್ಟ್ ಟೈಮ್ ನೋಡೋಣ ಅಂತೇಳಿ ಒಂದಿಷ್ಟು ನಮ್ಮದೇ ಜೋಳದಲ್ಲಿ ಮಾಡಿದ್ದು, ಸಕ್ಸಸ್ ಆಗಿದೆ. ನೆಕ್ಸ್ಟ್ ಜಾಸ್ತಿ ಹಾಕಿ ಬೆಳ್ಕೊಂಡು ರಸಮೇವನ್ನು ತಯಾರಿಸ್ಕೊಂಡು ಅಂತ ಒಂದು ಅನುಭವ ಬಂದಿದೆ. ಎಲ್ಲ ಬ್ಯಾಗೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ. ಇವಾಗ ಇದನ್ನ ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕೊಡ್ತೀರಾ ಅಥವಾ ಒಂದಿನಕ್ಕೆ? ಇದಕ್ಕೆ ಟೈಮ್ ಮಾತ್ರ ಕೊಡ್ತೀವಿ, ಯಾವಾಗಾರು ಬೆಳಗ್ಗೆ ಇಲ್ಲ ಸಂಜೆ. ಒಂದು ಟೈಮ್ ಒಣಮೇವು ಕೊಡ್ತಾ ಇರ್ತೀವಲ್ಲ, ಒಣಮೇವೇ ಜಾಸ್ತಿ ಬಳಸ್ತಾ ಇದ್ದೀವಿ. ಏನೋ ಅನಿವಾರ್ಯ ಹಸಿಮೇವು ತರಕ್ಕಾಗಿಲ್ಲ ಇವತ್ತ ಅಂದಾಗ ಇದನ್ನ ನೀವು ಒಂದೊಂದು ಟೈಮ್ ಒಂದಿನಕ್ಕೆ ಒಂದು ದಿವಸಕ್ಕೆ ಸ್ವಲ್ಪ ಕೊಡ್ತೀವಿ. ಇದನ್ನೇ ಯಥೇಚ್ಛವಾಗೂ ಏನು ಕೊಡ್ತಾ ಇಲ್ಲ. ಇದನ್ನೇ ಎಲ್ಲ ಜಾಸ್ತಿ ಬೆಳೆಸ್ಬಿಟ್ರೆ ಇವೆಲ್ಲ ಏನಾಗುತ್ತೆ ಅಂದರೆ ಇದೆಲ್ಲ ಕೊಂಡ್ಕೊಂಡ್ರೆ ಮೇವಿನ ಖರ್ಚೆ ನಮಗೆ ಜಾಸ್ತಿ ಬರುತ್ತೆ. ಅವಾಗ ನಮ್ಗೆ ಲಾಭಾಂಶ ಏನೂ ಸಿಕ್ತಂಗೆ ಅನ್ಸಲ್ಲ. ನಮ್ಮಲ್ಲಿ ಏನು ಬೆಳವಣಿಗೆ ಮಾಡ್ಕೊಂಡಿರ್ತೀವಿ ಅದನ್ನ ಇದ್ರೆ ಇವೆಲ್ಲವೂ ಉತ್ತಮ ಅಂತ ನನ್ನ ಅನುಭವ. ಎಲ್ಲದನ್ನೂ ಕೊಂಡ್ಕೊಂಬತ್ತೀವಿ. ಈಗ ರಸಮೇವು, ಸೈಲೇಜ್ ಎಲ್ಲ ಫ್ಯಾಕ್ಟ್ರಿಗಳೇ ಇದ್ದಾವೆ, ಇದನ್ನು ಕೊಂಡ್ಕೊಂತೀನಿ. ಅದಕ್ಕೆ ಬೂಸ, ಹಿಂಡಿ ಅದನ್ನು ಕೊಂಡ್ಕೊಂತೀನಿ. ಎಲ್ಲದನ್ನು ಕೊಂಡೇ ಮಾಡಿದೆ. ಅಲ್ಲಿಗೇನು ಸಾಕ ಅವಶ್ಯಕತೆ ಇರಲ್ಲ. ಅಂದರೆ ನಿಮ್ಗೆ ಖರ್ಚು ಜಾಸ್ತಿ ಬರುತ್ತೆ ಅಂತ, ನೀವು ಕಡಿಮೆ ಖರ್ಚಲ್ಲಿ ಜಾಸ್ತಿ ಲಾಭ ತೆಗಿಯುವಂಥದ್ದು. ಅಷ್ಟು ಲಾಭ ಅಂತ ಒಂದು ಈಗ ಎಲ್ಲೋ ಒಂದು ಕಡೆ ಮನುಷ್ಯ ಒಂದು ಉದ್ಯೋಗ ಅರಸಿ ಬೇರೆ ಕಡೆಗೆ ಹೋಗೋದಕ್ಕಿಂತ ಇದ್ದ ಜಾಗದಲ್ಲೇ ಒಂದು ಉದ್ಯೋಗ ಮಾಡೋಕ್ಕೊಂದು ಅವಕಾಶ, ಒಂದು ಸ್ವಲ್ಪ ಬಂಡವಾಳದ ಇದನ್ನ ಮಾಡ್ಕೊಂಡು ಬಂಡವಾಳ ಹಾಕಿದ್ರೆ ಉತ್ತಮವಾದ ಮಾಡ್ಬೋದು. ಏನಿದೆ ಹೆಸರು? ಯಶಸ್ವಿ. ಯಶಸ್ವಿ 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 ಕೆ ಅಂತ ಹೇಳಿ, ಇನ್ಸಿಲ್ ಕೆ ಅಂದ್ರೆ ಕರೆಳ್ಳಿ. ಅವ್ರ ಅವನ ಹೆಸರು ಏನಿಲ್ಲ. ಅಯ್ಯ ಇದಕ್ಕೆ ಸುಮ್ಮನೆ ಯಶಸ್ವಿ